ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಅಪ್ಪಾಜಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗಲೇ ನಾವು ನಾಟಿ ಕೋಳಿ ಶೆಡ್ನ ಅನಾಗ್ರೇಷನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಅಂತ ಹೇಳಿ ನಮ್ಮ ಮನೇಲಿ ಇದ್ದಂತಹ ಪ್ಯೂರ್ ನಾಟಿ ಕೋಳಿನ ಒಂದಷ್ಟಿದ್ವು. ಸೊ ಅದನ್ನ ಇಲ್ಲಿ ತಂದ್ಬಿಡೋಣ ಅಂತ ಹೇಳಿ ರಾತ್ರಿ ಕೂಡಾಕಿ ಎತ್ಕೊಂಡ್ ಬರ್ತಾ ಇದ್ವಿ. ಇವಾಗ ಅಲ್ಲೇ ಇದ್ದಂತ ಸಣ್ಣ ಪುಟ್ಟ ತೂತ್ಗಳನ್ನ ಚೀಲದಲ್ಲಿ ಮುಚ್ಚಿ, ಸೊ ಮನೆಯಿಂದ ಆ ನಾಟಿ ಕೋಳಿಗಳನ್ನ ಸ್ವಲ್ಪ ಕ್ರೇಟ್ಗಳಲ್ಲಿ ಮತ್ತೆ ಇನ್ನೊಂದಷ್ಟನ್ನ ಚೀಲದಲ್ಲಿ ತುಂಬ್ಕೊಂಡ್ ಬಂದಿರ್ತೀವಿ. ಇವು ಪ್ಯೂರ್ ನಾಟಿ ಕೋಳಿ ಆಗಿರೋದ್ರಿಂದ ಎಷ್ಟೇ ಒತ್ತಡ ಇದ್ರೂ ಕೂಡ ಸರ್ವೈವ್ ಆಗ್ತವೆ. ಸೊ ನೋಡ್ತಾ ಇರುವಂತದ್ದು ಚೀಲದಲ್ಲಿ ತುಂಬ್ಕೊಂಡು ಬಂದ್ರು ಕೂಡ ಏನಂದ್ರೆ ಏನು ಸಮಸ್ಯೆ ಇಲ್ಲ, ಈಸಿಯಾಗಿ ಓಡಾಡ್ತಾ ಇರ್ತವೆ ನೋಡಿ. ಇವಾಗ ಇನ್ನೊಂದು ಕ್ರೇಟ್ ಅನ್ನ ಓಪನ್ ಮಾಡ್ತಾ ಇದೀವಿ. ಅದ್ರಲ್ಲೂ ಕೂಡ ಸೇಮ್ ಪ್ಯೂರ್ ನಾಟಿ ಕೋಳಿನೇ ಐತೆ. ಸೊ ತುಂಬಾ ಕತ್ಲೆ ಆಗಿರೋದ್ರಿಂದ ಯಾವ್ದು ಕೂಡ ಹೊರಗಡೆ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಲೈಟ್ ಹಾಕಿರೋದ್ರಿಂದ ಮಾತ್ರ ಇದು ಈಗ ಕಾಣ್ತಾ ಇದೆ. ರಾತ್ರಿ 8 ರಿಂದ 10 ಗಂಟೆ ಆಗಿದೆ ಇವಾಗ ಟೈಮ್. ಈಗೆಲ್ಲ ಮನೆ ಕಳ ಟೈಮ್ 6 ಗಂಟೆ ಆದ ತಕ್ಷಣ ಒಳಗಡೆ ಹೋಗಿ ಸೇರ್ಕೊಡ್ತವೆ. ಸೊ ಅದನ್ನ ಹಿಡಿದು ತಕೊಂಡ್ ಬಂದಿರುವಂತದ್ದು ಇವಾಗ ಇದನ್ನ. ಈ ಕೋಳಿಗಳನ್ನೇನಾದ್ರು ಈ ಕಡೆ ಏನಾದ್ರು ಸಾಕ್ಕೊಂಡ್ರೆ ಆಂದಲೇ ಎಬ್ಬಿಸ್ಬಿಡ್ತವೆ. ಯಾಕಂದರೆ ಇದ್ರ ಉತ್ಪನ್ನ ಕಚ್ಚಾಡೋದು ಒತ್ತಡೋದು ಆ ಥರ ರೀತಿ ಒಳಗಡೆ ಈ ಥರ ಎಲ್ಲ ಸಾಕಬಾರ್ದು. ಒಂದು ವಾರ ಅಭ್ಯಾಸ ಆಗೋ ತನಕ ಇಲ್ಲೇ ಬಿಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಸುತ್ತ ಎಷ್ಟು ಜಾಗಗಳಿದೆ ಅಲ್ಲೆಲ್ಲ ಹೋಗ್ಬಿಡ್ತಾರೆ. ಮತ್ತು ಇದು ನನ್ನ ಜಾಗ ಅಂತ ಗೊತ್ತಾಗ್ತೇನೆ ಇದು ಹೊರಗಡೆ ಓಡೋಗ್ಬಿಡುತ್ತೆ, ಮತ್ತೆ ರಿಟರ್ನ್ ಬರಲ್ಲ. ಇವತ್ತು ಒಂದಿನನೇ ಆಗಿರೋದ್ರಿಂದ 1 ವಾರ ಕೊಟ್ಟು 2 ವಾರ ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮರಿಗಳು ಬರೋದು ಇನ್ನೂ ತುಂಬ ಅಂದರೆ ತುಂಬಾ ಟೈಮ್ ಆಗುತ್ತೆ. ನಾನು ಮೇ ಬಿ ಡಿಸೆಂಬರಲ್ಲಿ ಕೊಟ್ಟಿರೋದು, ಈಗ ಜನವರಿ ಎಂಡ್ ಆಗ್ತಾ ಬಂತು, ಇನ್ನೂ ಬಂದಿಲ್ಲ. ನೋಡ್ತಾ ಇರ್ಬೋದಲ್ಲಿ ಯಾವ ರೀತಿ ತಿಂತಾ ಇದೆ ಅಂತ ಪ್ಯೂರ್ ನಾಟಿ ಕೋಳಿ. ಒನ್ ವೀಕ್ ಆದ ತಕ್ಷಣ ಡೋರ್ನ ತೆಗೆದು ಒಳಗಡೆ ಬಿಟ್ಬಿಟ್ರೆ ಮತ್ತೆ ರಿಟರ್ನ್ ನೈಟ್ ಆದಮೇಲೆ ಇಲ್ಲಿಗೆ ಬರ್ತವೆ. ಇಲ್ಲ ಅಂತ ಹೇಳಿದ್ರೆ ಇವಾಗ ಬಿಟ್ಟರೆ ಇದು ನನ್ನ ಮನೆ ಅಂತ ಗೊತ್ತಿಲ್ಲದೇ ಫೋಟೋವಂಥ ಸಾಧ್ಯತೆಗಳಿರ್ತದೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಬಿಡ್ತಾ ಇಲ್ಲ. ಈಗ ಒಂದು ವೀಕ್ ಆಗಲಿ ರಿಟರ್ನ್ ಬಿಡ್ತೀವಿ. ಸೊ ಮರಿಗಳು ಫೆಬ್ರವರಿ 9ಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ವೆಯ್ಟ್ ಮಾಡ್ಬೇಕಂತ ನೋಡಿ. ಇದನ್ನು ಕೂಡ ಕೊಟ್ಟಿದ್ದಾಗ ಸಾಕು, ಒಂದು ಮರಿ ಜಾಸ್ತಿ ಓಡಾಡೋದು. ಒಂದೇ ಸರಿ ಎಲ್ಲ ಖಾಲಿ ಮಾಡಿಬಿಡ್ತವೆ. ಯಾವ ಫುಡ್ ಹಾಕಿದ್ರು ಬೇಡ ಅಂತಿಲ್ಲ. ಅಲ್ಲೇ ಪ್ಯೂರ್ ನಾಟಿ ಕೋಳಿ. ಇಲ್ಲಿವರೆಗೂ ಇದು ನಾನು 100% ಪ್ಯೂರ್ ನಾಟಿ ಅಂತ ಕರಿಬೋದು. ಯಾಕಂತ ಹೇಳಿದ್ರೆ ನಾನು ಇಲ್ಲಿವರೆಗೂ ಒಂದೇ ಒಂದು ರೆಡಿಮೇಡ್ ಫುಡ್ ಕೂಡ ಇಲ್ಲಿವರೆಗೂ ಒಂದು ಸರಿ ಹಾಕಿಲ್ಲ. ಇದಕ್ಕೆ ಏನೇ ಹಾಕಿದ್ರು ವಿತಿನ್ ಸೆಕೆಂಡಲ್ಲಿ ಖಾಲಿ ಮಾಡಿಬಿಡ್ತವೆ. ಈಗ ಕವರ್ ಮಾಡ್ತೀನಿ ಯಾವ ರೀತಿ ಖಾಲಿ ಮಾಡ್ತವೆ ನೋಡ್ಕೊಳ್ಳಿ. ಎತ್ತಂದೆ ಹೋಗ್ಬಿಟ್ಟು ಖಾಲಿ ಮಾಡ್ತಾ ಎಲ್ಲ 1 ಸೆಕೆಂಡಲ್ಲಿ ಖಾಲಿ ಮಾಡಿಬಿಡ್ತವೆ ಎಲ್ಲ. ಸೊ 1 ವೀಕ್ ಗಂಟ ನೋಡ್ಕೊಂಡ್ರೆ ಸಮಸ್ಯೆ ಏನು ಬರಲ್ಲ ನೋಡಿ. ತಾಯಿ ಕೋಳಿ ಯಾವ ಥರ ತಿನ್ನಿಸ್ತಾ ಇದೆ. ಸೊ ನನಗೆ ಬೇಜಾರಾಗಿದ್ದು ಒಂದು ವಿಷಯ ಏನಪ್ಪ ಅಂತ ನೋಡಿ, ಈ ಮರಿ ಇದೆಯಲ್ಲ ಇದು ಜಾಸ್ತಿ ದಿನ ಬದುಕಲ್ಲ. ಇನ್ನೊಂದು 1 ಡೇ 2 ಡೇ. ಯಾಕಂದರೆ ಇದಕ್ಕೆ ಯಾವುದು ವ್ಯಾಕ್ಸಿನೇಷನ್ ಇಲ್ಲ. ಪ್ಯೂರ್ ಮನೆಯಲ್ಲೇ ಸಾಕಿರೋದ್ರಿಂದ ವ್ಯಾಕ್ಸಿನೇಷನ್ ಅಷ್ಟೊಂದೇನು ಮಾಡಿದ್ರೆ ಅರಿಶಿನ ಹಾಕ್ಬೋದು, ಅಥವಾ ಈ ಶುಂಠಿ ಬೆಳ್ಳುಳ್ಳಿ ರಸ ಕುಡಿಸ್ತಾಯಿದ್ವಿ, ಅರಿಶಿನದ ನೀರು ಮತ್ತು ತುಳಸಿ ಎಲೆ ನೀರು ಕುಡಿಸ್ತಾಯಿದ್ವಿ. ಅದೇ ಆರ್ಗ್ಯಾನಿಕ್. ಇನ್ನೇನು ಯಾವುದೇ ರೀತಿಯಂಥ ವ್ಯಾಕ್ಸಿನೇಷನ್ ಆಗಿಲ್ಲ. ಸೊ ಈ 700 ಮರಿಗಳು ಏನು ತರ್ತಾಯಿದ್ದೀನಿ ಇವಾಗ, ಅದಕ್ಕೆ ವಿತ್ ವ್ಯಾಕ್ಸಿನೇಷನ್ ಮಾಡಿದ್ರೆ ಮಾತ್ರ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತೇಳಿದ್ರೆ ಈ ಥರ ಒಂದಕ್ಕೇನಾದರೂ ಬಂತು ಅಂತ ಹೇಳಿದ್ರೆ ಕಾಯಿಲೆ ಆಲ್ ಓವರ್ ಮರಿಗಳಿಗೆಲ್ಲ. ಈಗ ಮ್ಯಾಕ್ಸಿಮಮ್ ಇದು ಒಂದು 7 ಮರಿ ಇತ್ತು, ಇವಾಗ 4 ಉಳ್ಕೊಂಡಿದೆ. ಯಾಕಪ್ಪ ಅಂದರೆ ಇದೇ ರೀತಿ ಒಂದಕ್ಕೊಂದು ಸೋಂಕಂಟಿ ಜಾಸ್ತಿ ಮನೇಲಿದ್ದಾಗ ನೋಡ್ಕೊಳಕ್ಕಾಗಲ್ಲ. ಸೊ ಇಲ್ಲಿ ಬಂದಾಗ ಪರ್ಫೆಕ್ಟಾಗಿ ಕ್ವಾರಂಟೈನ್ ಮಾಡಿ ನೋಡ್ಕೋಬೇಕಾಗ್ತದೆ. ಸ್ಟಾರ್ಟಿಂಗ್ ಒಂದು 25 ದಿನ ಆಲ್ಮೋಸ್ಟ್ ಅಲ್ಲಿ 1 ತಿಂಗಳು ಕರೆಕ್ಟಾಗಿ ನೋಡ್ಕೊಂಡ್ರೆ ಈ ಮರಿಗಳನ್ನು ಚೆನ್ನಾಗೇ ಒಂದು ರಿಟರ್ನನ್ನು ಕೊಡುತ್ತೆ ಇದು. ಕಿತ್ತ
ಇದೇ ರೀತಿ ನೀವು ಹೋದ ಸರಿ ತಾಯಿ ಮರಿನೆಲ್ಲ ಈ ಥರ ಇವೆರಡನ್ನೂ ಹೋದ ಬ್ಯಾಚಲ್ಲಿ ಬಿಟ್ಬಿಟ್ಟಿದ್ದೆ. ಸೊ ಆ ಕೋಳಿ ಮರಿ ಏನು ಮಾಡಿತ್ತು ಅಂತ ಹೇಳಿದ್ರೆ ಈ ಕೋಳಿ ಮರಿನ ಒಂದೂ ಬಿಡದಂಗೆ ಕುಕ್ಕಿ ಸಾಯಿಸ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಅದನ್ನು ಕೂಡಾಕಿ ಇದನ್ನು ಬಿಡ್ತಾರದು. ನೆಕ್ಸ್ಟು ಅಲ್ಲಿಗೆ ತಟ್ಟೆ ಹಾಕ್ಬಿಟ್ಟು ಅಲ್ಲಿಗೆ ಅನ್ನ ಹಾಕ್ಬಿಡ್ತೀನಿ. ಸೊ ಜಾಸ್ತಿ ಏನಿಲ್ಲ, ಒಂದು 20-25 ಇರ್ಬೋದು ಅಷ್ಟೇ. ಇನ್ನೊಂದೆಲ್ಲ ಒಳಗಡೆ ಕೂಡಾಕಿದ್ದೀನಿ. ಅಗ್ರೆಸಿವ್ ಆಗಿರೋ ಹುಂಜುಗಳನ್ನೆಲ್ಲ ಅಲ್ಲಿಗೆ ಹಾಕತ್ತೀನಿ. ಖಾಲಿ ತಟ್ಟೆ ಖಾಲಿ, ಕೈ ಖಾಲಿ ಮಾಡುತ್ತೆ ನೋಡಮ್ಮ. ನನಗೆ ಶಿಸ್ತು ಮುಖ್ಯ. ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದೊಂದು ಗುಂಡಿ ಬಿಚ್ಚೋಗಿತ್ತು. ನಾನು ಸರ್ ಗುಂಡಿ ಬಿಚ್ಚೋಗಿದೆ ಅಂತ ಹೇಳಿದೆ. ಪಾಪ ಅವರು ಗುಂಡಿ ಹಾಕೊಂಡು ನಂತರ ನನಗೆ ಪ್ರಶಸ್ತಿ ಕೊಟ್ಟರು. ತಿಂತಾ ಇಲ್ಲ, ಬನ್ನಿ ಈಗ ಮರಿ ಕೊಟ್ಟು ನೋಡೋಣ, ತಿನ್ನಲ್ವ ಅಂತ ನೋಡೋಣ. ಒಳಗಡೆಗೆ ಕೈ ಹಾಕ್ಬಿಡ್ತೀನಿ, ಅದೇನು ಮಾಡ್ತೀನಿ ನೋಡೋಣ. ಗುರು ಕೈಗಳ ಚಿತ್ರಾನ್ನ ಮಾತ್ರ ಅಲ್ಲ, ಕೈ ಹ್ಯಾಂಡ್ ವಾಶು. ಯಾವ್ದು ಕಚ್ಚದು. ಸಣ್ಣ ಸಣ್ಣ ಪೀಸ್ನೂ ಬಿಡ್ತಲ್ಲ, ಎಲ್ಲನೂ ಒಂದು ಕಡೆಯಿಂದ ತಿನ್ಕತ್ತದೆ. ಸೊ ಕೈ ಏನಾದ್ರು ಪುಟ್ಟ ಏನಾದ್ರು ತಗರಾಶಿ ಇದ್ರ ಸುತ್ತ ಓಡಾಡೋಕೆ ಕಳೋದ್ರಿಂದ ನಾನು ಪುಟ್ಟ ತೆಗಿತಾ ಇಲ್ಲ, ಇಲ್ಲಾಂದರೆ ಫುಲ್ ದಾಂಧಲೆ ಮಾಡ್ಬಿಡ್ತವೆ ಎಲ್ಲ ಕೋಳಿಗಳು. ಸೊ ಅದ್ರ ತಾಯಿ ಕೋಳಿ ಬಂದು ಫುಲ್ ಅಗ್ರೆಸಿವು. ಹೋದ ಸರಿ ಬಂದು 8-10 ಕೋಳಿ ಮರಿಗಳನ್ನ ಕುಕ್ಕಿ ಸಾಯಿಸೋದ್ರಿಂದ ಪುಟ್ಟ ಹಾಕ್ಬಿಟ್ಬಿಡ್ತೀನಿ. ಇದು ಒಂಟಿ ಇದ್ದಾಗ ಮಾತ್ರ ಬಿಡೋದು, ಇಲ್ಲ ಅಂದರೆ ಬಿಡೋಕ್ಕೋಲ್ಲ ಇದನ್ನ. ಸಾಕು, ಖಾಲಿ ಐತಿ ಇವಾಗ. ಎಲ್ಲ ಖಾಲಿ ಮಾಡಾಕ್ಬಿಟ್ಟಿದೆ. ಇದಕ್ಕೆ ಬಿಡ್ತೀನಿ ಇವಾಗ. ಹೆಂಗೆ ತಿನ್ನುತ್ತೆ ನೋಡ್ತೀನಿ, ಎದಕ್ಕೆ ಹೊಡುತ್ತೆ ಇದು. ಆ ಮನೆಗೆ ಹೋಗಿ ಬಂದ. ಎಷ್ಟಾ ಧೈರ್ಯ ನಿನ್ಗೆ? ಮತ್ತು ಇಲ್ಲಿ ಮಡಿಬಿಡ್ತಾನೆ ಅಲ್ಲಿಗೆ ಹೋಗ್ಬೇಕು. ಗಾಡಿ ಕೂಡ ಇದ್ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಯ್ತದೆ. ಅದೆಲ್ಲ ನೀನು ಅಲ್ಲಿ ಮಾಡಿಬಿಟ್ಟು ಇಲ್ಲಿಗೆ ಬಂದೆ. ಕ್ಷಮಿಸಿ ಬುದ್ಧಿ ಅದು ಸದ್ದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟು ಮರಿಗಳು ಬಂದಾಗ ಬ್ರೂಡಿಂಗ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆಗಲೇ ನಾನು ಬ್ರೂಡಿಂಗ್ ಅಂತ ಹೇಳ್ಬಿಟ್ಟು 4 ಕೋಡ್ಗಳನ್ನು ಹಾಕಿ ಮಡಗಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಅಂತ ಬ್ರೂಡಿಂಗ್ ಮಾಡೋದು ಅಂತ, ಅಥವಾ ವ್ಯಾಕ್ಸಿನೇಷನ್ ಆಗಿರ್ಬೋದು. ಸೊ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದನ್ನು ಬರೋವರ ಬಿಡೋಣ. ಇವತ್ತೇನಾರು ಬಿಟ್ಟು ಅಂದರೆ ನೋಡಿ, 2 ಎಕರೆ ಪೂರ್ತಿ ಇರೋದ್ರಿಂದ ಜಾಗ ಗೊತ್ತಿಲ್ಲದೆ ಎಲ್ಲರಿಗೂ ಹೋಗ್ಬಿಡ್ತದೆ. ಸೊ ಮನೇಲೇ ಆಗಿದ್ದರೆ ಸೊ ಹುಟ್ಟಿದಾಗಲಿಂದ ಅಲ್ಲೇ ಇರ್ತಿದ್ವು. ಸೊ ಗೊತ್ತಾಗೋಗ್ತಿತ್ತು ಇದು ನನ್ನ ಮನೆ, ಇಲ್ಲಿ ಬಂದು ಕೂತ್ಕೋಬೇಕು ಅಂತ ಅವಾಗ ಅರ್ಥ ಆಗುತ್ತೆ. ಬಟ್ ಇದು ಇವತ್ತು ಒಂದಿನ ತಂದಿರೋದ್ರಿಂದ ಇಲ್ಲಿಗೆ ತುಂಬಾ ರಿಸ್ಕ್ ಇದೆ. ನೈಟ್ ಹೊತ್ತನೇ ತಗೊಬರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಟೈಮ್ಲಿ ಫುಲ್ಲು ಸೌಂಡ್ ಮಾಡೋಕ್ಕೆ ರಿಕಾಬಿಡ್ತದೆ ಒಂದಕ್ಕೊಂದು. ಸೊ ಅದಕ್ಕೋಸ್ಕರ ಅಂತೇಳಿ ರಾತ್ರಿನೇ ತಂದು ಇಲ್ಲೇ ತಂದು ಬಿಟ್ಟಿದ್ದೀವಿ. ಅಕ್ಕಿ ತಿನ್ನಕ್ಕೆ ಹೋಗ್ಬಿಟ್ಟು ಕವರ್ ಹೋಗಿ ಕೋಳಿ ಶೇಕೊಂಡು ಬಿಡಿಸ್ಕೊಬಿಡ್ತು. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.